ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಶ್ರೀಪ್ರಿಯ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಿಹಿ ಪಡ್ಡುನ ಮಾಡೋಣ ಅನ್ಕೊಂಡಿದ್ದೀನಿ. ತುಂಬಾನೇ ಈಸಿ ಮಾಡೋದಕ್ಕೆ, ಒಂದೆರಡು ನಿಮಿಷದಲ್ಲಿ ಆಗೋಗುತ್ತೆ. ನಿಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಮಾಡಿದ್ದು ಹಿಟ್ಟೇನಾದರೂ ಉಳ್ಕೊಂಡಿದ್ರೆ ಅದರಲ್ಲೇನೆ ಮಾಡ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ದೋಸೆ ಹಿಟ್ಟು ಉಳಿದಿತ್ತು, ಹಾಗಾಗಿ ಅದನ್ನೇ ತಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕಾಗುತ್ತೆ. ಅದಾದಮೇಲೆ ಈರುಳ್ಳಿನ ನಾನಿಲ್ಲಿ ಒಂದು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗೆ, ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಬೆಲ್ಲನ ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲನ ಪುಡಿ ಬೆಲ್ಲ ತಗೊಂಡಿದ್ದೀನಿ. ನೀವು ಬೇಕಾದರೆ ಅಚ್ಚು ಬೆಲ್ಲ ಇದ್ದರೆ ಅದನ್ನೇ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಸ್ವೀಟು ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ, ಆವಾಗ ತುಂಬ ರುಚಿಯಾಗಿರುತ್ತೆ. ಇವಾಗ ಇದನ್ನೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಇವಾಗ ನಾನು ಪಡ್ಡು ಮಾಡೋದಕ್ಕೆ ತವ ತಗೊಂಡಿದ್ದೀನಿ ಪಡ್ಡುದು. ಇದಕ್ಕೆ ಇವಾಗ ನಾವು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ನಾವು ಹಿಟ್ಟನ್ನೇನು ಕಲಸಿಟ್ಟಿದ್ವಲ್ಲೋ ಅದನ್ನು ಹಾಕ್ಬಿಟ್ಟು ಪಡ್ಡುನ ಬೇಯಿಸ್ಕೊಳ್ಬೇಕು ಈ ರೀತಿ. ಆದಷ್ಟು ಫ್ಲೇಮ್ನ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಒಂದೆರಡು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ನೀವು ಬೆಳಗ್ಗೆ ತಿಂಡಿಗಾಗಿರ್ಬೋದು ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೂ ಮಾಡ್ಕೊಳ್ಬೋದು ಇದನ್ನು. ಇದಕ್ಕೆ ಏನು ಚಟ್ನಿ ಆಗಲಿ ಸಾಂಬಾರು ಅಂತ ಏನೂ ಬೇಕಾಗಿಲ್ಲ, ನೀವು ಹಾಗೇ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು. ಖಂಡಿತ ನೀವು ಒಂದು ಸಲ ಮನೇಲಿ ಇದನ್ನು ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇವಾಗ ಬೆಂದಾದ್ಮೇಲೆ ಇದನ್ನು ಒಂದ್ಸಲ ಈ ರೀತಿ ಎಲ್ಲ ಮಗ್ಚ್ ಹಾಕಬೇಕು. ಮಗ್ಚ್ ಹಾಕಿದ ಮೇಲೆ ಒಂದು ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಇವಾಗ ಎಲ್ಲದನ್ನು ತೆಗಿಯೋಣ. ನಾನಿಲ್ಲಿ ಹಾಟ್ ಬಾಕ್ಸಿಗೆ ತೆಗೆದಿಡ್ತಾ ಇದ್ದೀನಿ. ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಟೈಮಿಗಾದ್ರೂ ನೀವು ಮಾಡ್ಕೊಳ್ಬೋದು ಸಾಯಂಕಾಲ. ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಗೋಯ್ತು. ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ಹೇಗೆ ಮಾಡ್ಬೋದು ಸಿಹಿ ಪಡ್ಡುನ ಅಂತ. ತುಂಬಾ ಸ್ಮೂತಾಗಿ ಬರುತ್ತೆ ಇದು, ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಗೊತ್ತಿರ್ಬೋದು ನೋಡಿ, ತುಂಬ ಸ್ಮೂತಾಗಿದೆ. ಈರುಳ್ಳಿ ಮತ್ತು ಬೆಲ್ಲ ಹಾಕಿರೋದ್ರಿಂದ ಇದು ಸ್ಮೆಲ್ ಒಂಥರ ಡಿಫ್ರೆಂಟ್ ಸ್ಮೆಲ್ ಇದೆ. ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮನೇಲಿ ಎಲ್ಲರಿಗೂ ಇದು ಇಷ್ಟ, ಇದು ಪಡ್ಡು. ಹಾಗೆಯೇ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಂಥದ್ದೇ ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ ನೆಕ್ಸ್ಟ್ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.